ನಾನು ಇದುವರೆಗೂ 10 ವರ್ಷ ಸರ್ವಿಸಲ್ಲಿ ಒಬ್ಬ ಇಂಜಿನಿಯರ್ ಅದ್ಭುತ ಭಾಷಣ ಮಾಡೋದು ಅಷ್ಟೇ. ನಾನು ಯಾವ ಇಂಜಿನಿಯರ್ ಇಷ್ಟು ಅದ್ಭುತವಾಗಿ ಭಾಷಣ ಮಾಡಿರೋದು ನೋಡಿಲ್ಲ. ಒಂದನೇದು. ಎರಡನೇದು, ಅವರು ತೋರಿಕೆಗೋಸ್ಕರ ಭಾಷಣ ಮಾಡಿಲ್ಲ, ಏನಿದೆಯೋ ಅದನ್ನೇ ಹೇಳಿದ್ದಾರೆ. ಅವರು ಏನೋ ಅದನ್ನು ಎಕ್ಸಾಗರೇಟ್ ಮಾಡಿ ಬೇರೆಯವ್ರನ್ನ ಮೆಚ್ಚಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಭಾಷಣ ಮಾಡಿಲ್ಲ. ಅವರ ನಿಜವಾದ ಏನು ಗುಣಗಳಿತ್ತು, ನಿಜವಾಗ್ಲೂ ಏನು ನೋಡಿದರೆ ಅದನ್ನೇ ಅವರು ಹೇಳ್ಕೊಟ್ಟಿದ್ದಾರೆ. ನನಗೆ ಹನುಮಪ್ಪರ ಬಗ್ಗೆ ಫಸ್ಟ್ ಬಂದಾಗ ಯಾರೋ ಹೇಳಿದ್ರು, ಇವರು ಹಿಂದೆ ಸಂಘಟಕರಾಗಿದ್ದರು, ಏನೋ ಒಂದು ಟೀಮ್ ಎಲ್ಲ ಕಟ್ಕೊಂಡು ಏನೋ ಮಾಡ್ತಾಯಿದ್ರು ಹೇಳಿದರು. ಬಟ್ ಇವರು ಒಳಗಡೆ ಇಷ್ಟೊಂದು ವಿಶೇಷವಾದ ವಿಭಿನ್ನವಾದ ವ್ಯಕ್ತಿತ್ವ ಇದೆ, ಇಷ್ಟು ಚೆನ್ನಾಗಿ ವಿಷಯಗಳನ್ನ ಅರ್ತಿದ್ದಾರೆ, ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ ಅನ್ನೋದು ನನಗೆ ಇವತ್ತಿನ ನಿಜವಾಗ್ಲೂ ಅರಿವಾಗಿದೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ಮಾತಾಡೋದೇನಿಲ್ಲ, ಅವ್ರು ಮಾತಾಡಿದ್ರು ಮುಂದೆ. ಅವರು ಹೇಳ್ತಿದ್ರು, 2 ವಿಚಾರ ಹೇಳಿದ್ರು. ಜೀವನದಲ್ಲಿ ಮುಖ್ಯವಾದದ್ದು ಸರಳತೆ ಅಂತ. ಸರಳತೆ ಇದ್ದರೆ ಮನುಷ್ಯನಿಗೆ ತೃಪ್ತಿ ಕೊಡುತ್ತೆ. ಸರಳತೆ ಆದಮೇಲೆ ಅವರೇ ಹೇಳಿದ್ರು, ತೃಪ್ತಿನೂ ಇದೆ ನಮ್ಮ ಜೀವನದಲ್ಲಿ ಎಷ್ಟಿದೆ. ಇವೆರಡಕ್ಕೋಸ್ಕರನೇ ಜೀವನ ಪೂರ್ತಿ ಹೋರಾಟ ಮಾಡೋದಿಲ್ಲ ಅವರು ಅಷ್ಟೇ. ಸರಳತೆ, ತೃಪ್ತಿ ಅನ್ನೋದು ನಾವೇನು ದಿನನಿತ್ಯ ರಾತ್ರಿ ಮಲಗಿದಾಗ ನನಗೆ ಓಕೆಪ್ಪ, ನನಗೆ ಸ್ಯಾಟಿಸ್ಫ್ಯಾಕ್ಷನ್, ನನಗೆ ನೆಮ್ಮದಿ ಇದೆ ಜೀವನ ಅಷ್ಟೇ. ಇನ್ನು 1000 ಕೋಟಿ ಇರಲಿ, 1000 ಕಾರ್ ಇರಲಿ, 1000 ಬಿಲ್ಡಿಂಗ್ಸ್ ಇರಲಿ, ಅದೆಲ್ಲ ಏನೇ ಇದ್ರೂ ಫೈನಲ್ಲಾಗಿ ಏನೋ ಮನುಷ್ಯನಿಗೆ ಬರ್ಕೊಳ್ಳೋದು ತೃಪ್ತಿ, ಆತ್ಮಶಾಂತಿ, ಅದು ಮನಃಶಾಂತಿ ಅನ್ನೋದು. ಅದು ಅವ್ರು ಹೇಳಿದ್ರು ಅವ್ರಿಗೆ. ನಾನು ಸರಳತೆಯಿಂದ ಬಂದಿದ್ದೆ, ಆ ಸರಳತೆಯಿಂದ ನನಗೆ ಮನಃಶಾಂತಿ ಸಿಕ್ಕಿದೆ, ತೃಪ್ತಿ ಸಿಕ್ಕಿದೆ. ತುಂಬ ಹೇಳಿದ್ದಾರೆ, ನಮ್ಮ ಯಂಗ್ ಇಂಜಿನಿಯರ್ಸ್ ಎಲ್ಲ ಚೆನ್ನಾಗಿದ್ದನ್ನು ಅಳವಡಿಸ್ಕೊಬೇಕು. ನಿಮ್ಮ ಇಂಜಿನಿಯರ್ಸ್ಗೆಲ್ಲ ಎಲ್ಲರಿಗೂ ಸೇರಿಸಿ ಹೇಳಿದ್ದಾರೆ ಅವರು. ಓಕೆ, ಯಾವ ಮನುಷ್ಯ ಸರಳತೆಯಿಂದ ಇರ್ತಾರೋ ಅವಾಗ ತೃಪ್ತಿ ಸಿಗುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು ಹೇಳ್ತಿದ್ರಲ್ಲ ಅವರು, ಏನೇ ಪ್ರಾಬ್ಲಮ್ ಅಂದರೂ ನಾನು ಹಿಂದಕ್ಕೆ ಹೋಗಲ್ಲ, ನಂದು ನನ್ನ ಆಫೀಸು ಅಂತ. ಅದು ನಾನು ನೋಡಿದ್ದೀನಿ. ಮತ್ತು ಏನೇ ಕೆಲಸ ಹೇಳಿದ್ರು ಯಾವತ್ತೂ ಅವರು ರಿವರ್ಸ್ ಮಾತಾಡಿದ್ದಾರೆ. ನಾವು ಸುಮಾರು ಸರಿ ಅವ್ರ ಜೊತೆ ನಾನು ಅವ್ರ ಮೇಲೆ 2-3 ಸರಿ ನಾವು ಜೋರು ಮಾಡಿದ್ವಿ. ಯಾಕಂದರೆ ಒಂದು ಸ್ಕೂಲ್ ವಿಚಾರದಲ್ಲಿ ಅವಾಗ ನೀವು ನೋಡಲಿಕ್ಕಾಗಿಲ್ಲ ಅಂತ ಅವಾಗೂ ಜೋರು ಮಾಡಿದ್ವಿ. ಬಟ್ ಅವಾಗ ಅವ್ರು ಹೇಳಿದ್ರು, ಶಾಂತ ಇಲ್ಲ ಸರ್, ಸರಿ ಮಾಡೋಣ ಸರ್, ನೀವು ಹಿಂಗೆ ಹೇಳ್ತೀನಿ, ನಾನು ಗೈಡೆನ್ಸ್ ನಾನು ಮಾಡ್ತೀವಿ ಸರ್, ಸರಿ ಮಾಡ್ತೀನಿ ಅಂತ. ಇವತ್ತು ಬೆಳಗ್ಗೆ ಬಂದ ತಕ್ಷಣ ಅದನ್ನೇ ಹೇಳಿದ್ರು, ಚೇಂಜ್ ಮಾಡೋದೆಲ್ಲ ಫೋಟೋ ತೋರಿಸಿ ಬಿಡಿಸಿ ಎಲ್ಲ ತರಿಸಿ ಕ್ಲೀನ ಮಾಡಿದ್ವಿ, ಈಗೆಲ್ಲ ಸರಿ ಹೋಗಿದೆ ಅಂತ ಕೂಡ ರಿಪೋರ್ಟ್ ಮಾಡೋದು. ಆಮೇಲೆ ನಮಗೆ ಬೈಪೂರು ಶ್ರೀನಿವಾಸಾಚಾರ್ಯ ಅಂತ ಫೋನ್ ಮಾಡ್ತಾನೆ ಇರೋದು. ಫೋನ್ ಮಾಡಿ ನಮಗೆ ಅಲ್ಲೊಂದು ರೋಡ್ ಬೇಕು, ಎಸ್ಟಿಮೇಟ್ ಬೇಕು, ನನಗೆ ನಾನು ಮಾಡಿಸ್ಕೊಡಿ ಅಂತ. ಒಂದೇ ದಿವಸದಲ್ಲಿ ಬೇಕು ಅನ್ನೋ ನಾವು ಒಂದೇ ದಿವಸದಲ್ಲಿ ಹೋಗಿ ಅವರೇ ಅಲ್ಲಿ ಅವ್ರು ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟ್ರಕ್ಷನ್ ಮಾಡಿ ಎಸ್ಟಿಮೇಟ್ ಇಮಿಡಿಯೇಟಾಗಿ ತಂದುಕೊಟ್ಟಿದ್ದಾರೆ. ನಾನು ಅವ್ರನ್ನ ಬಂದಾಗಿಂದ 2 ವರ್ಷ ನೋಡ್ತಾ ಇದ್ದೀನಿ. ಇದು ಲುಕ್ಸ್ ಟು ಬಿ ವೆರಿ ಸಿಂಪಲ್, ತುಂಬ ಸಿಂಪಲ್ಲಾಗಿ ಕಾಣ್ತಾಯಿದ್ರು. ಬಟ್ ಇದು ಒಂದು ಒಳಗಡೆ ಒಂದು ಅದ್ಭುತವಾದ ಒಂದು ವ್ಯಕ್ತಿತ್ವ ಏನಾದರೂ ಇವತ್ತೇ ಅವರು ಹೊರ ಆಗ್ತಿದ್ರು. ಮುಂದೆ ಅದು ಒಳ್ಳೆ ಫ್ಯೂಚರ್ ಇದೆ. ಏನಾದರೂ ಒಂದು ತೊಡಸ್ಕೊಂಡ್ರೆ ಸಂಘಟನೆಗಳಲ್ಲಿ ಏನೋ ಒಂದು ಸಮಾಜಕ್ಕೆ ಒಳ್ಳೆ ಮಾಡೋ ರೀತಿಯಲ್ಲಿ ಯಾರಾದರೂ ಇದ್ದರೆ ತೊಡಸ್ಕೊಂಡು ಸೊಸೈಟಿಗೆ ಒಳ್ಳೆಯದಾಗುತ್ತೆ. ಸೊ ಅವರಿತ್ತು ವಯೋ ನಿವೃತ್ತಿ ಆಗ್ತಿದ್ದಾರೆ. ನಮ್ಮ ಕೆಲಸದಿಂದ ನಿವೃತ್ತಿ ಆಗ್ತಾಯಿದ್ರು. ನಮಗೆ ತಿಳಿದಂಗೆ ಅವರು ಇರತಕ್ಕಂಥ ಗುಣ, ಅವ್ರು ಮಾತಾಡ್ತಕ್ಕಂಥ ರೀತಿ ನೋಡಿದ್ರೆ ಅವ್ರು ಸುಮ್ಮನೆ ಎಲ್ಲ ಏನೋ ಮಾಡ್ತಾರೆ. ಓಕೆ, ಆ ಥರ ಕೂರುವಂಥ ವ್ಯಕ್ತಿತ್ವ ಅಲ್ಲ ಅಂತ ಅನಿಸುತ್ತೆ. ಸೊ ಅವ್ರಿಗೇನು ಮುಂದೆ ಏನು ಇಟ್ಕೊಂಡಿದ್ದಾರೆ, ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳಿತು ಮಾಡಬೇಕು. ನಾನು ದರ್ಪ ತೋರಿಸ್ಕೊಳ್ತೀರ, ನಾನು ಇಂಜಿನಿಯರು, ನಾನು ಅಂಥ ವ್ಯಕ್ತಿ ಇಂಥ ವ್ಯಕ್ತಿಯನ್ನು ದರ್ಪ ಜಂಬ ಏನು ತೋರಿಸ್ಕೊಳ್ತೀರ, ತುಂಬ ಸರಳವಾಗಿ ಸಮಾಜಮುಖ ಆವಾಗ ಹೇಳಿದಲ್ಲ, ಸಮಾಜಕ್ಕೆ ಸೊಸೈಟಿಗೆ ಏನೋ ಒಳ್ಳೆಯದಾಗಬೇಕು ಅಂತ ಈ ಒಂದು ಏನೋ ಒಳ್ಳೆಯ ಒಂದು ಕಾತರ ಇಟ್ಕೊಂಡಿರೋರು. ಸೊ ಅವ್ರಿಗೆ ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ ಅದು ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಅವರು ವಯೋನಿವೃತ್ತಿ ಅಂತ ಇದ್ದಾರೆ. ಅವರ ಕುಟುಂಬ ವರ್ಗಕ್ಕೆ ಅವರ ಮಗ ಬಂದಿದ್ದಾರೆ. ಮಗ ಕೂಡ ನೋಡ್ತಾ ಇದ್ದೀನಿ, ನಾವಿಲ್ಲ ತುಂಬ ಸರಳವಾಗಿ ಸಿಂಪಲಾಗಿ ಕಾಣ್ತಿದ್ದಾರೆ. 5 ವರ್ಷ ಚೆನ್ನಾಗಿ ಬೆಳೆಸಿದ್ದಾರೆ ಅನಿಸುತ್ತೆ. ಅಳಿಯ ಇದ್ದಾರೆ, ಅಳಿಯ ಬಂದಿದ್ದಾರೆ, ಅಳಿಯ ಕೂಡ ಹಂಗೆ ಇದ್ದಾರೆ. ಸೊ ಅವರ ಪೂರ್ಣ ಕುಟುಂಬಕ್ಕೆ, ಅವರ ಹೆಂಡತಿ, ಮಗಳು, ಮಗ, ಅಳಿಯ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.